ಹಾಯ್ ವೀಕ್ಷಕರೇ, ಗುಡ್ ಮಾರ್ನಿಂಗ್. ಹೇಗಿದ್ದೀರಾ? ಮಹಿಮಾ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ, ಸುಸ್ವಾಗತ. ಹಾಗೂ ತೆನೆ ಹಬ್ಬದ ಮತ್ತು ಮಾತೆಯ ಜನುಮದಿನದ ಶುಭಾಶಯಗಳು. ವೀಕ್ಷಕರೇ, ಇದು ನಾಳೆಗೆ ಭತ್ತದ ತೆನೆಯನ್ನು ನಾವು ಸ್ವಚ್ಛ ಮಾಡೋದು. ಇದನ್ನೆಲ್ಲರಿಗೆ ಹಂಚಲಿಕ್ಕುಂಟು. ಇಡೀ ಚರ್ಚಿನ ಜನರಿಗೆ ಇದನ್ನು ಹಂಚಲಿಕ್ಕುಂಟು. ಹಾಗೆ ಅದನ್ನು ಕ್ಲೀನ್ ಮಾಡೋದು. ನೋಡಿ, ನಾನು ಮನೆಗೆ ಬಂದು ಇಡ್ಲಿ ಮಾಡ್ತಾ ಇದ್ದೇನೆ. ಇಡ್ಲಿಗೆ ನನಗೆ ಇದು ಸಿಗಲಿಲ್ಲ, ಕಲ್ಲು ಸಿಗಲಿಲ್ಲ. ಆದ ಕಾರಣ ನಾನು ಅದಕ್ಕೆ ಈಸ್ಟ್ ಹಾಕಿದ್ದು. ತುಂಬ ಒಳ್ಳೆಯದಾಗಿದೆ ಇಡ್ಲಿ, ರುಚಿಯಾಗಿದೆ. ನೋಡಿ, ಇಡ್ಲಿ ಮಾಡ್ತಾ ಇದ್ದೇನೆ. ಆಯಿತು ನಂದು ಇಡ್ಲಿ ಮಾಡಿ. ನೋಡಿ, ಇದು ನೋಡಿ, ಇಡ್ಲಿ ಪಾತ್ರೆ ನನ್ನ ಅತ್ತೆಯ ಕಾಲದ್ದು, ಅತ್ತೆ ತಂದದ್ದು. ಅದು ನನ್ನಲ್ಲಿ ಉಂಟು. ನೋಡಿ, ಇಡ್ಲಿ ಆಯಿತು. ಇಡ್ಲಿ ರೆಡಿ ಮಾಡಿ ಆಯಿತು. ತುಂಬ ಮೆದುವಾಗಿದೆ, ಒಳ್ಳೆಯದಾಗಿದೆ. ನೋಡಿ, ನಂತರ ನಾವು ಇವತ್ತು ಬೆಳಿಗ್ಗೆ ಪೂಜೆಗೆ ಹೋಗಿದ್ದೇವೆ. ಇದು ನೋಡಿ, ಮಾತೆಯ ಗ್ರೊಟ್ಟು. ಇಲ್ಲೆಲ್ಲ ತುಂಬ ಚೆಂದ ಮಾಡಿ ಡೆಕೋರೇಷನ್ ಮಾಡಿದ್ದಾರೆ. ತುಂಬ ಚೆಂದ ಕಾಣ್ತದೆ. ನೋಡಿ, ಇದು ಚರ್ಚಿನ ಒಳಗೆ. ಜನರೆಲ್ಲ ಬರಬೇಕಷ್ಟೇ. ನಮ್ಮ ಗುರುಗಳೆಲ್ಲ ಇದು ರೆಡಿ ಮಾಡ್ತಾ ಇದ್ದಾರೆ ಪೂಜೆಗೆ. ನೋಡಿ, ಮಕ್ಕಳೆಲ್ಲ ಹೂಗಳನ್ನು ತರ್ತಾರೆ. ಎಲ್ಲ ಸಂಗೀತಕ್ಕೆ ಮತ್ತು ಪೂಜೆಗೆಲ್ಲ ಎಲ್ಲರೂ ರೆಡಿ ಮಾಡ್ತಾ ಇದ್ದಾರೆ. ನೋಡಿ, ನಂತರ ಪೂಜೆ ಆಗಿ ನಾವು ಮನೆಗೆ ತೆನೆಯನ್ನು ತಂದಿದ್ದೇವೆ. ತೆನೆಯನ್ನು ತಂದು ಮನೆಯನ್ನು ಹೊಸ ಅಕ್ಕಿ ಊಟ ಅಂತ ಹೇಳ್ತಾರಲ್ಲ, ನಮಗೆ ಹೊಸ ಅಕ್ಕಿ ಊಟ ಇವತ್ತು. ಇದು ತೆನೆ ನೋಡಿ, ಇದು ನಾವು ಅಲ್ತಾರಿಗೆ ಇಡ್ತೇವೆ. ಮನೆ ತುಂಬಿಸುವುದಂತ ಹೇಳ್ತಾರಲ್ಲ, ಅಲ್ತಾರಲ್ಲಿ ಇಡ್ತೇವೆ. ನೋಡಿ, ಇದು ನಮಗೆ ಹಾಲಲ್ಲಿ ಹಾಕಿ ಕುಡಿಲಿಕ್ಕೆ. ಇದರ ಅಕ್ಕಿಯನ್ನು ಚೆನ್ನಾಗಿ ಪುಡಿ ಮಾಡಿ ಹಾಲಲ್ಲಿ ಹಾಕಿ ಕುಡಿಯುವುದು. ನೋಡಿ, ತೆನೆಯನ್ನು ನಾನು ಅಲ್ತಾರಲ್ಲಿ ಇಟ್ಟಿದ್ದೇನೆ. ಇನ್ನು ಇದನ್ನು ಬರುವ ವರ್ಷ ತೆಗೆಯುವುದು. ಇದನ್ನು ಮನೆ ತುಂಬಿಸುವುದಂತ ಹೇಳುವುದು ಇದಕ್ಕೆ. ಇದು ಮೊದಲಿನಿಂದಲೇ ನಾವು ಹೀಗೆ ಮಾಡೋದು. ನೋಡಿ, ನನ್ನ ಮಕ್ಕಳು 2 ದೊಡ್ಡ ಕ್ಯಾಂಡ್ಲ್ ನನಗೆ ಕಳುಹಿಸಿಕೊಟ್ಟಿದ್ದಾರೆ ಅಲ್ತಾರಲ್ಲಿ ಇಡಲಿಕ್ಕೆ. ಅದನ್ನು ಇವತ್ತು ನಾನು ಇಟ್ಟಿದ್ದೇನೆ ಅಲ್ತಾರಿಗೆ. ದೊಡ್ಡ ಕ್ಯಾಂಡ್ಲ್ ಅದು, ಮೊಂಬತ್ತಿ. ತುಂಬ ಚೆಂದ ಕಾಣ್ತದೆ. ನೋಡಿ, ನನಗೆ ಅಡಿಗೆಲ್ಲ ಆಗಿದೆ. ನಮಗೆ ತರಕಾರಿ ಇವತ್ತು ಮಾಂಸ ಮೀನೆಲ್ಲ ಏನು ಮಾಡಬಾರ್ದು. ಅಲಸಂಡೆ ಮತ್ತು ಕಡಲೆ, ಬೆಂಡೆಕಾಯಿ ಮತ್ತು 2 ಬಗೆಯದ್ದು ಸಾಂಬಾರು ಮಾಡಿದ್ದೇನೆ. ನೋಡಿ, ಇದು ಇಡ್ಲಿ ನಿನ್ನೆ ಮಾಡಿದ್ದು. ಹಾಗೆ ವೀಕ್ಷಕರೇ, ನೋಡಿ, ಎಲ್ಲ ಊಟಕ್ಕೆ ರೆಡಿ ಮಾಡಿದ್ದೀನಿ. ಇನ್ನು ಹೊಸ ಅಕ್ಕಿ ಊಟ ಮಾಡಿ, ಮೊದಲು ಹೊಸ ಅಕ್ಕಿ ಊಟ ಮಾಡೋದು, ನಂತರ ನಾವು ಊಟ ಮಾಡೋದು. ನೋಡಿ, ಹಾಲೆಲ್ಲ ಕುದಿಸಿ ಇಟ್ಟಿದ್ದೇನೆ. ಇದಕ್ಕೆ ಏಲಕ್ಕಿ, ಸಕ್ಕರೆ ಎಲ್ಲ ಹಾಕಿದ್ದೇನೆ. ಇದಕ್ಕೆ ಇನ್ನು ಹೊಸ ಅಕ್ಕಿಯ ಪುಡಿಯನ್ನು ಹಾಕುವುದು. ಅದಕ್ಕೆ ಬೆರೆಸೋದು ಚೆಂದ ಮಾಡಿ. ನೋಡಿ, ಹಾಕ್ತಾ ಇದ್ದೀನಿ. ಬೆರೆಸಿ ನಂತರ ಅದನ್ನು ಪ್ರೇಯರ್ ಮಾಡೋದು. ನಾವು ಎಲ್ಲರಿಗೋಸ್ಕರ ಪ್ರೇಯರ್ ಮಾಡ್ತೇವೆ. ನಾವು ದೇವರ ವಾಕ್ಯ ಓದಲಿಕ್ಕುಂಟು. ನಂತರ ಎಲ್ಲರೂ ನಮ್ಮ ಕುಟುಂಬದ ಎಲ್ಲ ಸದಸ್ಯರನ್ನು ಸ್ಮರಿಸಿ ಅವರಿಗೆ ಒಳ್ಳೆ ಆರೋಗ್ಯವನ್ನು ಬೇಡಿ, ನಮಗೆ ಒಳ್ಳೆ ಆರೋಗ್ಯ ದೇವರಲ್ಲಿ ಬೇಡಿ, ಮತ್ತು ಈ ಹಾಲನ್ನು ನಾವು ಕುಡಿಯುವುದು. ನಾವು ಮೊದಲಿನಿಂದಲೇ ಹೀಗೆ ಮಾಡೋದು. ನೋಡಿ, ನಾವು ಕುಡಿದೆವು. ಇನ್ನೂ ಊಟ ಮಾಡ್ತೇವೆ ವೀಕ್ಷಕರೇ.